ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಇದೀಗ ನಾವು ಹೇಳಲಿರುವ ಸುದ್ದಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಿಂದ. ವೀಕ್ಷಕರೇ, ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿ ವಿಳಂಬ ಹಾಗೂ ಕುಡಚಿ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ವಿವಿಧ ಮೂಲಭೂತ ಸೌಲಭ್ಯಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕುಡಚಿ ಪಟ್ಟಣದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಕೈಗೊಳ್ಳಲಾಗಿದೆ. ಈ ಅಹೋರಾತ್ರಿ ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿ ವತಿಯಿಂದ ನಡೆಸಲಾಗಿದ್ದು, ಸಮಿತಿಯ ಅಧ್ಯಕ್ಷರಾದ ಕುತುಬುದ್ದೀನ್ ಬಿ ಖಾಜಿ ಇವರ ನೇತೃತ್ವದಲ್ಲಿ ಈ ಹೋರಾಟ. ಈ ಪ್ರತಿಭಟನೆಯಲ್ಲಿ ಸುಭಾಷ್ ಬಿ ಶಿರ್ಬೋರ್ ಅವರು ಸದಸ್ಯರಾಗಿ ಭಾಗವಹಿಸಿದ್ದು, ಇದಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ನಿಯಂತ್ರಣ ಮಂಡಳಿ, ಕರ್ನಾಟಕ ಸರ್ಕಾರ ಇವರ ಸಹಭಾಗಿತ್ವವೂ ಇದ್ದಿತು. ವೀಕ್ಷಕರೇ, ಕುಡಚಿ ಪಟ್ಟಣವು ಉತ್ತರ ಕರ್ನಾಟಕದ ಪ್ರಮುಖ ವ್ಯಾಪಾರ ಹಾಗೂ ಸಂಚಾರ ಕೇಂದ್ರವಾಗಿದ್ದರೂ ಇಲ್ಲಿನ ಜನತೆಗೆ ಇನ್ನೂ ಸಮರ್ಪಕ ರೈಲು ಸಂಪರ್ಕ ದೊರಕಿಲ್ಲ ಎಂಬುದು ಪ್ರತಿಭಟನಾಕಾರರ ಮುಖ್ಯ ಆಕ್ಷೇಪವಾಗಿದೆ. ವಿಶೇಷವಾಗಿ ಕುಡಚಿ ಬಾಗಲಕೋಟೆ ರೈಲು ಮಾರ್ಗದ ಕಾಮಗಾರಿಯನ್ನು ಕುಡಚಿಯಿಂದಲೇ ಪ್ರಾರಂಭಿಸಬೇಕು ಎಂಬುದು ಪ್ರಮುಖ ಬೇಡಿಕೆಯಾಗಿದೆ. ಇದಲ್ಲದೆ ಕುಡಚಿ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ರಸ್ತೆ, ಕುಡಿಯುವ ನೀರು, ಸಾರ್ವಜನಿಕ ಸಾರಿಗೆ, ರೈಲು ನಿಲ್ದಾಣದ ಮೂಲಸೌಕರ್ಯ ಮತ್ತು ಇತರೆ ನಾಗರಿಕ ಸೌಲಭ್ಯಗಳನ್ನು ತಕ್ಷಣ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಈ ಅಹೋರಾತ್ರಿ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕುಡಚಿ ಘಟಕದ ಅಧ್ಯಕ್ಷರಾದ ಅಮೀನ್ ವಾಟೆ ಅವರು ಸಹ ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ವೀಕ್ಷಕರೇ, ಈ ಪ್ರತಿಭಟನೆಯಲ್ಲಿ ಕುಡಚಿ ಪಟ್ಟಣದ ಸಮಸ್ತ ನಾಗರಿಕರು, ವ್ಯಾಪಾರಸ್ಥರು, ರೈತರು, ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ದು, ರೈಲು ಮಾರ್ಗ ಹಾಗೂ ಅಭಿವೃದ್ಧಿ ನಮ್ಮ ಹಕ್ಕು ಎಂದು ಘೋಷಣೆಗಳನ್ನು ಕೂಗಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಪ್ರತಿಭಟನಾಕಾರರು ಮಾತನಾಡಿ, ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ಈ ಅಹೋರಾತ್ರಿ ಪ್ರತಿಭಟನೆಗೆ ಸ್ಪಂದಿಸಿ ಶೀಘ್ರದಲ್ಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಕುಡಚಿ ಜನತೆಯ ಒತ್ತಾಯವಾಗಿದೆ. ವೀಕ್ಷಕರೇ, ಕುಡಚಿ ಪಟ್ಟಣದ ಅಭಿವೃದ್ಧಿಗಾಗಿ ನಡೆದ ಈ ಅಹೋರಾತ್ರಿ ಪ್ರತಿಭಟನೆಯ ಸಂಪೂರ್ಣ ಚಿತ್ರಣ ಇದು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ವರದಿ ಕಪಿಲ್ ಎಂ ಕೋಳಿ. ಎಲ್ಲರಿಗೂ ನಮಸ್ಕಾರ ಸರ್. ನಾವು ಈಗ 15 ವರ್ಷ ಆತ್ರಿ ಸರ್. ಕುರ್ಚಿದಾಗ ಜಂಕ್ಷನ್ಗಾಗಿ ಹೋರಾಟ ಗಾಗಿ ಇವಾಗ 100 ನಾವು ಮಾಡಕತ್ತಂడి. ಮತ್ತು ಇದ್ರಾಗ್ರಿ 100 ಎಷ್ಟು ಸಲ ಸರ ಇವು ಬಂದಿದ್ರಿ, ಅಷ್ಟು ಸಲ ನಾವು ರೀ ಸರ ಮನವಿ ಕೊಟ್ಟಿದ್ರಿ. ನಮ್ಮ ಕೆಲಸ ಹಳಿದ ಸ್ಟೇಷನ್ ಇದ್ರಿ, ಮೊದಲ ಹಳಿದ ಸ್ಟೇಷನ್ ಬಿದ್ದು ಹಾಕ್ರಿ ಅದೆಲ್ಲ. ಮತ್ತು ಅದ ಇನ್ನತಕ್ಕ ಕೆಲಸ ಆಗಿಲ್ರಿ. ಮತ್ತು ಇನ್ನತ್ತಾಗ ಏನು ಒಂದು ಇಟ್ಟಂಗಿ ಇದೆ ಕುಟ್ಟಿದಿಂದ ಇದು ಹಾಕಿದ್ರಿ. ಮತ್ತು ಅದರ ಸಲುವಾಗಿ ಸರ ನಾವು ಈಗ ನಮ್ಮ ಒಂದು ಬಿಗ್ ಡಿಮಾಂಡ್ ಏನೈತಿ ಅಂದರೆ ಸರ, ನಮಗೆ ಪಲ ಮೊದಲು ಫಸ್ಟ್ ಜಂಕ್ಷನ್ದ ನಮ್ಗೆ ಬಿಗ್ ಡಿಮಾಂಡ್ ಐತ್ರಿ. ಪಲ ಜಂಕ್ಷನ್ ಹಾಕ್ಬೇಕ್ರಿ. ಜಂಕ್ಷನ್ನಿಂದ ಜಂಕ್ಷನ್ ಸ್ಯಾಂಕ್ಷನ್ ಆಗಿದ್ರಿ, ಈ ಕೆಲಸ ಇಲ್ರಿ. ಸುಮ್ಮನೆ ನೆತ್ತ ಜಂಕ್ಷನ್ ಇದ್ರೆ ಕುರ್ಚಿ ಬಾಗಲಕೋಟೆ ಜಂಕ್ಷನ್ ಇದ್ರೆ ಇಷ್ಟ ಆಗಿದ್ರಿ. ಕೆಲಸ ಹಾಕ್ಬೇಕ್ರಿ. ಕೆಲಸ ಹಾಕ್ಬೇಕಂದ್ರೆ ಜಂಕ್ಷನ್ ಆಗಿದ್ರಿ ನಮ್ಗೆ ಇದು. ಮತ್ತು ಇದು ಇಲ್ಲಿಂದ ಫಲ ಮಾಡ್ಬೇಕ್ರಿ, ಕೆಲಸ ಸ್ಟಾರ್ಟ್ ಮಾಡ್ಬೇಕ್ರಿ. ಆಮೇಲೆ ಸರ ಭಾಳ ಪ್ರಾಬ್ಲಮ್ ಐತ್ರಿ. ಯಾಕಂದ್ರೆ ಇದು ವಯಸ್ಕರ ಏನೋ ವ್ಯವಸ್ಥೆ ಇಲ್ರಿ, ವಯಸ್ಕರ ಇದು ಲಿಫ್ಟ್ ಇಲ್ರಿ, ಏನಿಲ್ರಿ. ಮತ್ತು ಇಲ್ಲೇ ಬೆಳಗಾವಿ ಜಿಲ್ಲೆದಾಗ್ರಿ ಇಲ್ಲಿ ಕುರ್ಚಿದಿಂದ ರೀ ಹೈಯೆಸ್ಟ್ ಕಲೆಕ್ಷನ್ ಐತ್ರಿ. ಮತ್ತು ಆ ಫೆಸಿಲಿಟೀಸ್ ನಮ್ಮ ಊರಾಗ ಇಲ್ರಿ. ಮತ್ತು ಭಾಳ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಕೆಲಸ ಮುಂದೆ ಹೋಗಂಗಿಲ್ರಿ. ಅದರ ಸಲುವಾಗಿ ನಮ್ಮ ಫಸ್ಟ್ ಸರ್, ಯಾಕಂದ್ರೆ ಇದು ಗೇಟ್ ಪ್ರಾಬ್ಲಮ್ ಐತ್ರಿ, ಮತ್ತು ರೀ ಹ್ಯಾಂಡಿಕ್ಯಾಪ್ ಪ್ರಾಬ್ಲಮ್ ಐತ್ರಿ, ಮತ್ತು ರೀ ಛಾವಣಿ ಇಲ್ರಿ. ಮಳಿ ಬರ್ತಂದ್ರೆ ಎಲ್ಲ ಹಂಗೆ ನಿಂತಿದ್ದೀರಿ. ಈಗ ಜಾಸ್ತಿ ಏನು ಆಗಾಕತ್ತಂರಿ ಸ್ವಲ್ಪ. ಮತ್ತು ನಮ್ಗೆ ಏನಿದೆ ಸರ್, ಅದು ಅಲ್ಲೇ ಹೋಗಾಕ ಸೆಕೆಂಡ್ ಪ್ಲಾಟ್ಫಾರ್ಮ್ದಾಗ ಹೋಗಾಕ ಏನೇ ಜಾಸ್ತಿ ಸುವಿಧಾ ಇಲ್ರಿ. ಮುದುಗ ವಯಸ್ಕರ ಇತ್ತಂದ್ರೆ ಹೆಂಗೆ ಹೋಗುದು ಸರ? ಟಿಕೆಟ್ ನಿಮ್ದ ಇಲ್ಲೇ ಐತ್ರಿ ಸ್ಟೇಷನ್ದಾಗ, ಅಲ್ಲೇ ಹೋಗುದು ಹೆಂಗೆ ಹೋಗುದ್ರಿ ಸರ? ಇದು ಭಾಳ ಸಮಸ್ಯೆ ಐತ್ರಿ. ಅದರ ಸಲುವಾಗಿ ಮೊದಲು ಸರ ಒಂದೇ ಭಾರತ ಕಿರ್ಲೋಸ್ಕರ್ ವಾಡಿದಾಗ ಸ್ಟಾಪ್ ಐತ್ರಿ. ನಮ್ಮ ಕುರ್ಚಿದಾಗ ಇಲ್ರಿ. ಕಿರ್ಲೋಸ್ಕರ್ ವಾಡಿದಾಗ ಏನು ಜಂಕ್ಷನ್ ಇಲ್ರಿ, ಏನಿಲ್ರಿ.
ಅಲ್ಲೇ ಸ್ಟಾಪ್ ಐತ್ರಿ ಒಂದೇ ಭಾರತ್ ಸ್ಟೇಷನ್. ನಾನ್ ನುಸ್ತ ನೋಡುದ್ರಿ ಒಂದೇ ಭಾರತ್ ಹೋಗಾಕತ್ತೇನ್. ಇಷ್ಟ ನಮ್ಮ ಕೆಲಸ ಆಗಿತ್ರಿ. ಈಗ ಒಂದೇ ಭಾರತ್ ಬಸ್ ನಮ್ಗೆ ಊರಾಗ ನಿರ್ಧಾರ ಆಗಿಲ್ರಿ ಅದ. ಯಾಕಂದ್ರೆ ಸರ ಈಗ ಹೆಸರದಾಗ ಸುಮ್ ಜಂಕ್ಷನ್ ಕುಡ್ಚಿ ಕೆಲಸದಾಗ ಇಲ್ರಿ, ಹಿಂಗಾಗಿದ್ರಿ ಪರಿಸ್ಥಿತಿ. ಅದರ ಸಲುವಾಗಿ ಸರ್ ನಾವು ನೋಡಿದ್ರಿ ಕಿರ್ಲೋಸ್ಕರವಾಡಿದಾಗ ಮಹಾರಾಷ್ಟ್ರಕ್ಕೆ ಒಂದೇ ಅಷ್ಟೇ ಸ್ಟಾಪ್ ಇತ್ರಿ. ಬಾಕಿ ಯಾರ ಗಾಡಿ ನಿಂದಾಗಿಲ್ರಿ. ಅಲ್ಲಿ ಈಗ ಎಲ್ಲಾ ಗಾಡಿ ನಿಂದಿರ್ತಿದ್ರಿ. ನಮ್ಮ ಊರದಾಗ ಏನ್ ಎಕ್ಸ್ಪ್ರೆಸ್ ನಿಂದಾಗಿಲ್ರಿ. ಅದರ ಸಲುವಾಗಿ ಅದ ಸಮಸ್ಯೆ ಐತಿ, ಭಾಳ ಸಮಸ್ಯೆ ಐತಿ. ಫಸ್ಟ್ ಇದು ಜಂಕ್ಷನ್ ಆತಂದ್ರೆ ನಮ್ ಎಲ್ಲಾ ಬಗ್ಗೆ ಹಚ್ತೀರಿ. ಅದರ ಸಲುವಾಗಿ ಜಂಕ್ಷನ್ ಎಲ್ಲಿಂದ ಸ್ಟಾರ್ಟ್ ಹಾಕ್ಬೇಕ್ರಿ. ಇದ ನಮ್ಮ ವಿನಂತಿ ಐತ್ರಿ ಸರ್ಕಾರ. ಇಲ್ಲಿ ನಮ್ಗೆ ಏನು ಟಾಯ್ಲೆಟ್ ವಗೇರೆ ಇದ್ದಾವಲ್ಲ, ಇದು ಸ್ವಚ್ಛ ಕ್ಲೀನ್ ಇಲ್ಲ. ಮತ್ತೆ ನಮ್ಮ ಟ್ರೈನ್ ಎಲ್ಲ ಎಕ್ಸ್ಪ್ರೆಸ್ ಗಾಡಿ ಇದಾವೆ, ಇಲ್ಲಿ ಪ್ಯಾಸೆಂಜರ್ಗಳು ಎಲ್ಲ ನಿಂದಿರ್ಬೇಕು. ಮತ್ತೆ ಇದು ಎಲ್ಲ ಇದು ಮಂದಿಗೆ ನಿಂದ್ರಕ್ಕೆ ಇದು ಏನು ಸಂಸ್ಥೆ ಇಲ್ಲ. ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ 2010 ರೈಲ್ವೆ ಮಂಗಡ ಪತ್ರದಲ್ಲಿ 816 ಕೋಟಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು 2017 ಒಳಗೆ ಈ ಯೋಜನೆ ಪೂರ್ಣಗೊಳ್ಳಬೇಕಾಗಿತ್ತು. ಕುರ್ಚಿ ಟು ಬಾಗಲಕೋಟೆ ಪೂರ. ಆದರೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಗಳ ಮತ್ತು ರೈಲ್ವೆ ಇಲಾಖೆಗಳ ತಪ್ಪಿನಿಂದ ಅಂದರೆ ನಿರ್ಲಕ್ಷ್ಯದಿಂದ ಮಲಪಾಯ ಧೋರಣೆಯಿಂದ ಈ ಯೋಜನೆ 2025 ಬಂದರೂ ಕೂಡ ಪೂರ್ಣಗೊಳ್ತಾ ಇಲ್ಲ. ಆ ನಿಟ್ಟಿನೊಳಗೆ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಪದೇ ಪದೇ ಈ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ಕರ್ನಾಟಕದ 28 ಲೋಕಸಭಾ ಸದಸ್ಯರನ್ನ ಭೇಟಿಯಾಗಿ ಈ ವಿಷಯವನ್ನು ಅವ್ರ ಗಮನಕ್ಕೆ ತಂದರೂ ಕೂಡ 2017 ಒಳಗೆ ಮುಗಿಯುವಂಥ ಯೋಜನೆ ಈಗ 25 ಬರೋದ್ರಿಂದ 5,000 ಕೋಟಿ ಆಗೈತಿ. 800 ಕೋಟಿ ಹೋಗಿ 5,000 ಕೋಟಿ ಆಗೈತಿ. ಅದು ಹೆಂಗಾಗೈತಿ ಅಂತ ಅಧಿಕಾರಿಗಳು ಕೇಳಿದ್ರೆ ನಾನು ಹತ್ತಿರ ಬರಲಿ, ದಾಖಲೆ ಸಮೇತ ಅವ್ರಿಗೆ ಕೊಡ್ತೀನಿ. ನಾನು ರಾಜ್ಯ ಸರ್ಕಾರ 3,200 ಎಕರೆ ಜಮೀನು ಪುಕ್ಕಟ್ಟಾಗಿ ರೈಲ್ವೆ ಇಲಾಖೆಗೆ ದಾನ ಮಾಡಿದೆ, ಪುಕ್ಕಟ್ಟಾಗಿ ಕೊಟ್ಟಿದೆ. ಮತ್ತು ಯೋಜನೆ ವೆಚ್ಚದ 50% ಹಣ ಕೂಡ ರೈಲ್ವೆ ಇಲಾಖೆಗೆ ನಿರ್ಮಾಣಕ್ಕಾಗಿ ಸಂದಾಯನ ಮಾಡಿದೆ. ಅದು ಯಾಕೆ ಮಾಡಿದೆ ಅಂದ್ರೆ ನಮ್ಮ ಜನರಿಗೆ ಅನುಕೂಲ ಆಗಲಿ, ನಮ್ಮ ಭಾಗದೊಳಗೆ ರೈಲ್ವೆ ಅಭಿವೃದ್ಧಿ ಆಗಲಿ ಅನ್ನುವಂಥ ಒಂದು ಸ್ವಇಚ್ಛೆಯಿಂದ ಕೊಡ್ತಾ ಇದೆ. ಭಾರತ ದೇಶದೊಳಗೆ ಯಾವ ರಾಜ್ಯದವರು ಭೂಮಿ ಕೊಡಂಗಿಲ್ಲ. ಭಾರತ ದೇಶದೊಳಗೆ ರೈಲ್ವೆದವರು ಕರ್ನಾಟಕದಾಗ ಆ ಯೋಜನೆ ಅಂದ್ರೆ 2002 ಕಾಯ್ರಾಡ್ ಒಪ್ಪಂದ ಎಸ್.ಎನ್. ಕೃಷ್ಣಾಜಿಯವರ ಮುಖ್ಯಮಂತ್ರಿ ಇದ್ದಾಗ ಅನುಷ್ಠಾನಕ್ಕೆ ಬಂದಿತ್ತು. ಕೊಡಾಕತ್ತೀವಿ ಜನರಿಗೆ ಅನುಕೂಲವನ್ನು ಮಾಡೋದ ಬಿಟ್ಟು ರೈಲ್ವೆ ಇಲಾಖೆ ತಮ್ಮ ಲಾಭ ಕಮರ್ಷಿಯಲ್ಗೆ ಹೆಚ್ಚು ಗಮನ ಕೊಡ್ತಾ ಇರೋದು ಖಂಡನೀಯ ವಿಷಯ. ಆ ನಿಟ್ಟಿನೊಳಗೆ ಎಷ್ಟೋ ಗಮನಕ್ಕೆ ಬಂದಿಲ್ಲ ಅಂತೇಳಿ ಅನಿವಾರ್ಯವಾಗಿ ನಾವು ಕುರ್ಚಿ ನಗರದಲ್ಲಿ 15 ವರ್ಷ ಆತ್ರಿ ಅನುಷ್ಠಾನಕ್ಕೆ ಬಂದು 15 ಫೂಟು ಇಲ್ಲಿಂದ ರೈಲ್ವೆ ಮಾರ್ಗ ಹೋಗಿಲ್ಲ. ಬಹಳ ದುಃಖದ ಸಂಗತಿ. ಈ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಹೋರಾಟಗಾರರು, ಈ ಭಾಗದ ಪ್ರಗತಿಪರ ಚಿಂತಕರು ಅವ್ರಿಗೆ ಎಬ್ಬಿಸಾಕ ನಾ ಬಂದೀನಿ. ಅವ್ರಿಗೆ ಎದ್ದೇಳಬೇಕು. ಸರ್ಕಾರಗಳ ಎಚ್ಚೆತ್ತುಕೊಂಡು ಹೋರಾಟಕ್ಕೆ ಇಳಿದಾಗ ಮಾತ್ರ ಈ ಯೋಜನೆ ಬಾಗಲಕೋಟೆಗೆ ಮುಡ್ತೈತಿ. ಇಲ್ಲಾಂದ್ರೆ ಅಲ್ಲೇ ಏನು ಫ್ಯಾಕ್ಟ್ರಿ ಅದಾವ ಫ್ಯಾಕ್ಟ್ರಿಯಾಗ ಸುತ್ತಾಡ್ತೈತಿ, ಕುರ್ಚಿ ಬಂದು ಮುಟ್ಟಂಗಿಲ್ಲ. ಇದು ನನ್ನ ಚಾಲೆಂಜ್. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈಗ ಉಗ್ರ ಸ್ವರೂಪದ ಜನಾಂದೋಲನ ಮಾಡಬೇಕಾಗತ್ತ. ನಾವು ಕುರ್ಚಿ ನಗರದಿಂದ ಬಾಗಲಕೋಟೆ ಕಡೆ ರೈಲ್ವೆ ಕಾಮಗಾರಿ ಪ್ರಾರಂಭ ಮಾಡಬೇಕು. ಇಲ್ಲಾಂದ್ರೆ ಯಾರಪ್ಪಗೂ ನನ್ನ ಸತ್ಯಾಗ್ರಹ ಮುಗಿಯೋದಿಲ್ಲ. ನನ್ನ ಹೆಣ ಹೋಗ್ಬೋದು. ಯೋಜನೆಗೆ ಹಸಿರು ನಿಶಾನೆ ತೋರಿಸುವವರೆಗೆ ನಾನು ಮಾತ್ರ ಇಲ್ಲಿಂದ ಹೋಗಂಗಿಲ್ಲ. ಜನ ನನ್ನ ಹಿಂದದಾರ. ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯ ಜನ ಕೂಡ ನನ್ನ ಹಿಂದದಾರ ಅಂತ ನನಗೆ ವಿಶ್ವಾಸ ಐತಿ. ನಾವೆಲ್ಲ ನೋಡ್ತೀವಿ ಪತ್ರಿಕೆ ಒಳಗೆ. ಅದಕ್ಕೆ ನಾನು ಜನರ ಭಾವನೆಗೆ ಧಕ್ಕೆ ತರುವಾರ್ದಂಗ ಈ ಹೋರಾಟ ಯಶಸ್ವಿ ಆಗುವವರೆಗೆ ನಿಲ್ಲದು ಈ ಹೋರಾಟ. ಕುತುಬುದ್ದೀನ್ ಕಾಜಿ ಸಂಪೂರ್ಣ ಬೆಂಬಲ ಅದ. ಜನ ಇಲ್ಲಿ ಏನ್ ಬರ್ತಾರ, ಎಷ್ಟು ನಮ್ಮ ಬೆಂಬಲಕ್ಕದಾರ ಅದರ 10 ಪಟ್ಟ ಜನ ಮನೆಯೊಳಗೆ ಕುಂತಾಗೂ ಅವ್ರ ಯಶಸ್ವಿ, ಅವನ ಹೋರಾಟ ಯಶಸ್ವಿ ಆಗಲಿ, ಅವನ ಬೇಡಿಕೆ ಈಡೇರಲಿ. ಮತ್ತೆ ಬಂದ್ರೆ ಹೆಣ್ಮಕ್ಳು ಕೂಡ ಈ ವೇದಿಕೆಗೆ ಬರ್ತಾರ. ಅದರಾಗ ಎರಡನೇ ಮಾತಿಲ್ಲ, ಸಂಶಯ ಇಲ್ಲ. ಸರ್ಕಾರ ಹಗರವಾಗಿ ತಿಳ್ಕೊಳ್ಳುವಂತ ಈ ಹೋರಾಟ ನಮ್ಗೆ ಸ್ಪಂದನೆ ಅಂದ್ರೆ ನಮ್ಗೆ ಕೆಲಸ ಪ್ರಾರಂಭ ಆಗಬೇಕು. ಸ್ಪಂದನೆದ್ದು ನಮ್ಗೆ ಆಶ್ವಾಸನೆ ಇದ್ದು ತಗೊಂಡು ನಾನು ಕಿರೀಟ್ ಹಾಕೊಂಡು ಒಂದು ದೊಡ್ಡ ಹಾರ ಹಾಕೊಂಡು ಹೋಗಕ್ಕೆ ಬಂದಿಲ್ಲ. ಕುರ್ಚಿಯಿಂದ
ಬಾಗಲಕೋಟೆ ಭಾಗಕ್ಕೆ ಕೆಲಸ ಪ್ರಾರಂಭ ಆಗ್ಬೇಕಿಲ್ಲ. ಒಂದು. ಎರಡನೇದು ಲೋಕಾಪುರದೊಳಗೆ 900 ಕೋಟಿ ಖರ್ಚು ಮಾಡಿ 41 ಕಿಲೋಮೀಟರ್ ಮಾರ್ಗ ನಿರ್ಮಾಣ ಆಗ್ಯಾವ. 6 ರೈಲು ನಿಲ್ದಾಣಗಳನ್ನು ನಿರ್ಮಾಣ ಆಗ್ಯಾವ. ಅಲ್ಲಿ ರೈಲು ಸೌಲಭ್ಯ ಇಲ್ಲಂದ್ರೆ ಆ ಕಟ್ಟಡಗಳು ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗ್ಯಾವ. ಅಲ್ಲೇ ಮುರುಗಿ ಪಾರ್ಟಿ ಮಾಡ್ತಾರೆ, ದಾರು ಪಾರ್ಟಿ ಮಾಡ್ತಾರೆ, ಇಸ್ಪೇಟ್ ಹಾಕ್ತಾರೆ. ಆಮೇಲೆ ಅದನ್ನು ಎಲ್ಲ ಹಾಳು ಮಾಡಿಬಿಟ್ಟಾರ. 3 ಸಲ ಮತ್ತೆ ಮರು ನಿರ್ಮಾಣ ಮಾಡ್ಯಾರ. ಅದು 900 ಕೋಟಿ ಬಿಟ್ಟು. ಅಂದ್ರೆ ಸಾರ್ವಜನಿಕ ಆಸ್ತಿ, ಅದು ಸರ್ಕಾರದ ಆಸ್ತಿ ಅಲ್ಲ, ಸಾರ್ವಜನಿಕರ ಆಸ್ತಿ. ಆ ಆಸ್ತಿಯನ್ನು ಉಳಿಸುವಾಗ ಅಲ್ಲೇ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿ ಅಲ್ಲಿ ಎಲ್ಲ ನಿಲ್ದಾಣಗಳಲ್ಲಿ ಸ್ಟಾಪ್ ಇರ್ರಿ ಅಂತ ನಾ ಹೇಳಿದ್ರು ಕೂಡ ಇವ್ರ ಗಮನಕ್ಕೆ ಬರಬಾರದು. ಅದರಂತೆ ಕುರ್ಚಿ ಐತಿಹಾಸಿಕ ರೈಲು ನಿಲ್ದಾಣ ಇದು, ಸೂಫಿ ಸಂತರ ನಾಡು ಇದು. ಇಂಥ ಒಂದು ರೈಲ್ವೆ ಸ್ಟೇಷನ್ ಆ ಸ್ಥಿತಿ ಗತಿ ನೋಡಿದ್ರೆ ಬಹಳ ಅಯ್ಯೋ ಅನಿಸ್ತದ, ದುಃಖ ಆಗತ್ತ. ಅದಕ್ಕೆ ಅಮೃತ ಭಾರತ ಪ್ರಧಾನಮಂತ್ರಿ ಯೋಜನೆಯ ರೈಲು ನಿಲ್ದಾಣದ ಅಡಿಯಲ್ಲಿ ಈ ರೈಲು ನಿಲ್ದಾಣ ಅಭಿವೃದ್ಧಿ ಪಡಿಸಬೇಕು. ಈ ನಿಲ್ದಾಣಕ್ಕೆ ಸಾರ್ವಜನಿಕ ಸೌಲಭ್ಯವನ್ನು ಒದಗಿಸಿಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಸರ್ಕಾರ ಮಾಡಲಿಲ್ಲ ಅಂದ್ರೆ ಅವರು ವಿರುದ್ಧ ಹೋರಾಟ ಮಾಡುವುದು ನನ್ನ ಹಕ್ಕದ. ಸಂವಿಧಾನದ ಮಹಾತ್ಮ ಗಾಂಧಿ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾನು ಕಾನೂನಕ್ಕೆ ಧಕ್ಕೆ ಬರಲಾರ್ದಂಗೆ ನಾನು ಸತ್ಯಾಗ್ರಹವನ್ನು ಮಾಡಾಕತ್ತೀನಿ. ನಾನು ಚಳವಳಿ ಮಾಡಾಕತ್ತಿಲ್ಲ, ನಾನು ಹೋರಾಟ ಮಾಡಾಕತ್ತಿಲ್ಲ. ನನ್ನ ಸತ್ಯಾಗ್ರಹಕ್ಕೆ ಒಟ್ಟಿಗೆದ್ದು ನಮ್ಮ ಜಿಲ್ಲಾದ್ಯಂತ ಬಂದ್ ಮಾಡಬಹುದು. ಉಗ್ರ ಸ್ವರೂಪದ ಹಿಂಸಾತ್ಮಕ ಹೋರಾಟಕ್ಕೆ ಇಳಿಯಬಹುದು. ಅದನ್ನ ಇಳಿಯೋಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು, ನಮ್ಮ ಭಾಗದ ಸಂಸದರುಗಳು ಏನ್ ಮಾಡಾಕತ್ತೀರಿ? ಮತ್ತೊಂದು ನೀವು ಆಯ್ಕೆಯಾಗಿ ಜನರ ಸೇವೆ ಮಾಡುವುದನ್ನ ಬಿಟ್ಟು ನಿಮ್ಮ ಕರ್ತವ್ಯವನ್ನು ಮರೆತು ನಮ್ಮ ಭಾಗದ ಜನರಿಗೆ ಶೋಷಣೆಯನ್ನು ಮಾಡ್ತೀರಿ. ನನಗೆ ಅದನ್ನು ಉಗ್ರವಾಗಿ ನಾನು ಖಂಡಿಸಿ ಹೋರಾಟ ಮಾಡಿದ್ದೀನಿ. ದಯವಿಟ್ಟು ನನಗೆ ಸಾರ್ವಜನಿಕರು ಬೆಂಬಲ ಆಧಾರ, ನನಗೆ ವಿಶ್ವಾಸ ಐತಿ, ಕೊಡ್ತಾರ. ಇವತ್ತು ಪ್ರಥಮ ದಿನ ಐತಿ, ಇಷ್ಟು ಸ್ವರೂಪ ತಗೊಂಡೈತಿ. ನಾ 2-3 ದಿವಸ ಕೂತ್ರ ರೈಲ್ವೆ ಇಲಾಖೆ ಎಚ್ಚರ, ಉಗ್ರವಾದಿತ್ತು ನಮ್ಮ ಜಿಲ್ಲೆ, ನಮ್ಮ ನಾಡು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗೈತಿ. ಉತ್ತರ ಕರ್ನಾಟಕ ಬೇರೆ ಬೇಡಕತ್ತಾರ ಸಂಘಟನೆಗಳು. ಅದಕ್ಕಿಂತ ಮುಂಚಿತವಾಗಿ ಬೇರೆ ಕೇಳುವ ಉಗ್ರ ಹೋರಾಟ ಆಗೋಕ್ಕಿಂತ ಮುಂಚಿತವಾಗಿ ಕುಡಿಸಿ ಬಾಗಲಕೋಟೆ ರೈಲ್ವೆ ನಿರ್ಮಾಣಕ್ಕೆ ಅಡಿಪಾಯ ಹಾಕಿ ಓಪನಿಂಗ್ ಮಾಡ್ರಿ. ನಿಮ್ಗೇನು ತೊಂದರೆ ಇಲ್ಲ. ಭೂಮಿ ಕೊಟ್ಟಾರ ನಮ್ಮ ರೈತರು, ರೊಕ್ಕ ಕಮ್ಮಿ ಕೊಟ್ಟರು ಕೋರ್ಟಿಗೆ ಹೋಗಿ ತಗೋತಾರ. ಆದ್ರೆ ನಿಮ್ಗೆ ಅಡ್ಕಡೆ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳ್ಬಹುದು. ಇದು ನಮ್ಗೆ ಕರ್ನಾಟಕದೊಳಗೆ ಅಡ್ಗೇಜ್ ಆಗ್ಬೇಕು ಅಂತ ಹೇಳಿ 1994 ಸಿ.ಕೆ. ಜಾಫರ್ ರೈಲ್ವೆ ಮಂತ್ರಿಗಳ ಜಾಗ ಇಡೀ ಕರ್ನಾಟಕದೊಳಗೆ ಆಂದೋಲನ ಮಾಡಿದ್ವಿ ನಾವು. ಲಾಸ್ಟ್ ಎಲ್ಲಿದಾತ ಸೋಲಾಪುರ್ ಟು ಗದಗ 299 ಕಿಲೋಮೀಟರ್ ಮಾರ್ಗ. ಅದನ್ನ 50-50 ಅದನ್ನು ಸರ್ಕಾರ, ರಾಜ್ಯ ಸರ್ಕಾರ ಅರ್ಧ ಮತ್ತು ಕೇಂದ್ರ ಸರ್ಕಾರ ಅರ್ಧ ಆಧಾರದ ಮೇಲೆ 2008 ಒಳಗ ಅದನ್ನ ಪೂರ್ಣಗೊಳಿತು. ಅದು ಒಂದು ಆಂದೋಲನ. ನಾನು ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿದ್ದೀನಿ. ಆಮೇಲೆ ಪ್ರಹ್ಲಾದ್ ಜೋಶಿ ಅವ್ರಿಗೂ ಭೇಟಿಯಾಗಿದ್ದೀನಿ, ಗದ್ದಿಗೌಡರಿಗೂ ಭೇಟಿಯಾಗಿದ್ದೀನಿ, ನಮ್ಮ ಬಿಜಾಪುರ ಸಂಸದರವರಲ್ಲ ರಮೇಶ್ ಜಿಜಿಲಿ ಅವ್ರಿಗೂ ಭೇಟಿಯಾಗಿದ್ದೀನಿ. ನಾನು ಯಾರಿಗೂ ಭೇಟಿಯಾಗಿಲ್ಲ ಅನ್ನುವಂಥದ್ದಿಲ್ಲ, ಎಲ್ಲರಿಗೂ ನಾನು ಭೇಟಿಯಾಗಿದ್ದೀನಿ. ಎಲ್ಲ ಹೇಳಿನಿ. ಇಲ್ಲ, ಬಹಳಷ್ಟು ರೆಸ್ಪಾನ್ಸ್ ಕೊಟ್ಟಾರ, ಕೆಲಸ ಆಗಿಲ್ಲ. ರೆಸ್ಪಾನ್ಸ್ ಕೊಟ್ಟಾರ, ಕೆಲಸ ಆಗಿಲ್ಲ. ಅದಕ್ಕೆ ಹೋರಾಟ ಒಂದು ಮಾರ್ಗ ಅನ್ನುವಂಥದ್ದು ಅರಿತುಕೊಂಡು, ತಿಳಿದುಕೊಂಡು, ಅರಿವು ಮಾಡಿಕೊಂಡು ಇವತ್ತು ನಾವು ಹೋರಾಟಕ್ಕೆ ಕುರ್ಚಿ ನಗರದಲ್ಲಿ ಬಂದಿನಿ. ಅಪಾರವಾದಂತ ಬೆಂಬಲ, ಜನ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದಾರೆ. ಮುಂಬರುವ 3-4-5 ದಿವಸ ಇಡೀ ರಾಜ್ಯದೊಳಗೆ, ಇಡೀ ಜಿಲ್ಲೆಯೊಳಗೆ ಒಂದು ಉಗ್ರ ಸ್ವರೂಪದ ಹೋರಾಟ ಚಳವಳಿಗಳನ್ನ ಪ್ರಾರಂಭ ಆಗ್ತಾವೆ. ಎಚ್ಚರ, ಇದು ಗೊತ್ತಿರ್ತಾ